ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ನೇಮ್ ಬಂದು ಭೂಲ್ ಭುಲಯ್ಯಾ 3. ಮೊದಲನೇದಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಈ ಕತೆ ಶುರು ಆಗುತ್ತೆ ಒಂದು ಅರಮನೆಯಲ್ಲಿ. ಈ ಅರಮನೆಯಲ್ಲಿ ಒಬ್ಳು ಹೆಂಗಸು ನೃತ್ಯನ ಮಾಡ್ತಿರ್ತಾಳೆ. ಆ ಆಸ್ಥಾನದಲ್ಲಿರೋ ಎಲ್ಲರ ಜನರ ಮಧ್ಯ ಈ ಹೆಂಗಸನ ರಾಜ ಬಂದು ಹೇಳ್ಕೊಂಡು ಹೋಗ್ತಾನೆ. ಹಾಗೂ ಅವರ ಆಸ್ಥಾನದ ಹೊರಗಡೆ ಇರುವ ಕಂಬದಲ್ಲಿ ಈ ಹೆಂಗಸನ್ನ ಕಟ್ಟಿ ಹಾಕಿ ಬೆಂಕಿಗೆ ಆಹುತಿ ಮಾಡ್ತಾರೆ. ಹಾಗೂ ಅದರ ಬಳಿ ಒಂದು ಮುಖವಾಡವನ್ನು ಕೂಡ ಬಿಸಾಕಿರ್ತಾರೆ. ಬೆಂಕಿಯಲ್ಲಿ ಆಹುತಿಯಾದ ಹೆಂಗಸು ದೆವ್ವವಾಗಿ ಆ ಆಸ್ಥಾನಕ್ಕೆ ವಾಪಸ್ ಪ್ರವೇಶಿಸ್ತಾಳೆ. ಸೊ ಇದಾಗಿತ್ತು ಸ್ಟೋರಿಯ ಇಂಟ್ರೊಡಕ್ಷನ್. ಇನ್ನು ನಮ್ಗೆ ತೋರಿಸ್ತಾರೆ ಆ ಘಟನೆ ಆದ 200 ವರ್ಷಗಳ ನಂತರ. ಮತ್ತೆ ಈಗ ತೋರಿಸ್ತಾರೆ ಈ ಮೂವಿನ ಹೀರೋನನ್ನ. ಇವನ ಹೆಸರು ರೂ ಬಾಬಾ ಅಂತ. ಇವನ ಕೆಲಸ ದೆವ್ವನ ಓಡಿಸೋದು. ಇವನು ನಿಜವಾಗ್ಲೂ ದೆವ್ವನ ಓಡಿಸಲ್ಲ, ಬದಲಾಗಿ ದೆವ್ವದ ಹೆಸರಿನಲ್ಲಿ ಹಣ ಮಾಡ್ತಾನೆ. ಮತ್ತೆ ಇವನು ಇಷ್ಟು ಅರ್ಜೆಂಟ್ ಆಗಿ ಹೋಗೋದು ಕೂಡ ದೆವ್ವನ ಓಡಿಸೋಕೆ ಒಂದು ಮನೆಯಲ್ಲಿ ಕರೆದಿರ್ತಾರೆ. ಅದಕ್ಕೆ ಇವನ ಮನೆಯ ಬಾಗಿಲಿಗೆ ಕಾಲಾಗ್ತಾ ಇದ್ದಂಗೆನೆ ಇಬ್ರು ಗಂಡ ಹೆಂಡತಿ ಬಂದು ತನ್ನ ಮಗನಿಗೆ ಭೂತ ಹಿಡಿದಿದೆ ಅಂತ ಹೇಳಿ ಕರ್ಸಿರ್ತಾರೆ. ಮತ್ತೆ ಇದೇ ಅವರ ಮಗ ಹಾಸಿಗೆಯಲ್ಲಿ ಬಿದ್ಕೊಂಡಿರ್ತಾನೆ. ಮತ್ತೆ ಅವನಿಗೆ ನಿಜವಾಗ್ಲೂ ದೆವ್ವ ಹಿಡ್ದಿರೋದಿಲ್ಲ, ಇದೆಲ್ಲ ಬರೀ ನಾಟಕ ಆಗಿರುತ್ತೆ. ಮತ್ತೆ ನಮ್ಮ ರೂ ಹೇಳ್ತಾನೆ ಇವನ ಮುಖಕ್ಕೆ ಗಂಗಾ ಜಲವನ್ನು ಹಾಕಿದ್ರೆ ಸರಿ ಆಗ್ತಾನೆ ಅಂತ. ಮತ್ತೆ ಗಂಗಾ ಜಲ ಕೂಡ ಹಾಕ್ತಾನೆ, ಆದ್ರೆ ಅದು ಕೂಡ ಪಿಸ್ತೂಲ್ ನಲ್ಲಿ. ಮತ್ತೆ ಇದರ ಬಗ್ಗೆ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿದಾಗ ಅವರ ಮಗನ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಇವನು ತನ್ನ ತಂದೆ ತಾಯಿ ಇಲ್ಲದ ಟೈಮ್ ನಲ್ಲಿ ಅವನ ಫ್ರೆಂಡ್ಸ್ ಅನ್ನೆಲ್ಲ ಪಾರ್ಟಿಗೆ ಕರೆದು ಮನೆಯಲ್ಲೇ ಪಾರ್ಟಿ ಮಾಡಿ ಕೊನೆಗೆ ಪಾರ್ಟಿಗೆ ಎಲ್ಲ ಬೆಂಕಿ ಹಚ್ಚಿ ಇನ್ನೇನು ಮಾಡುದು ಅನ್ನೋದರಲ್ಲಿದ್ದಾಗ ಇವನು ಬಂದು ಹೀರೋನಿಗೆ ಕಾಲ್ ಮಾಡ್ತಾನೆ. ಮತ್ತೆ ಇದರ ಕಾರಣದಿಂದನೇ ಹೀರೋ ಮನೆಗೆ ಬಂದಿರೋದು, ಮತ್ತೆ ಇದರಿಂದನೇ ಹಣ ಮಾಡ್ತಿರೋದು ಕೂಡ. ಸೊ ಇದೇ ರೀತಿ ಮಾಟಗಾರನ ರೀತಿ ಬಂದು ಹಲವಾರು ಕಡೆಗಳಲ್ಲಿ ದುಡ್ಡಿನ ಕಲೆಕ್ಷನ್ ಅನ್ನು ಮಾಡ್ತಾನೆ. ದೆವ್ವದ ಹೆಸರಿನಲ್ಲಿ ದುಡ್ಡು ಮಾಡೋದೇ ಇವನ ಕೆಲಸ ಆಗಿದೆ. ಹಾಗಾಗಿ ಈ ದಂಧೆಯನ್ನ ಕಂಟಿನ್ಯೂ ಮಾಡ್ತಾನೆ. ಈ ಸಣ್ಣ ಪುಟ್ಟ ರೀತಿಯಲ್ಲಿ ಅಂತೂ ಹೋಗಿದ್ದಾಯ್ತು, ಆದ್ರೆ ಒಂದು ದಿನ ದೊಡ್ಡ ಬಂಗರಿಂದಲೇ ನೋಟಿಸ್ ಬರುತ್ತೆ ದೆವ್ವದ ಕಾಟದ ಬಗ್ಗೆ. ಸೊ ಇವನಲ್ಲಿಗೆ ಹೋಗಿ ಮೀಟ್ ಮಾಡಿದಾಗ ಅಲ್ಲಿಯ ಮನೆಯ ಓನರ್ ಬಂದು ಒಂದು ಫೋಟೋನ ತೋರಿಸ್ತಾನೆ. ಮನೆಯ ಓನರ್ ಹೇಳ್ತಾನೆ, ಈ ಫೋಟೋ ನೋಡ್ತಿದ್ಯಲ್ಲ, ಇವಳು ನನ್ನ ಅಣ್ಣನ ಮಗಳು. ಮತ್ತೆ ಇವಳು ಕಳೆದ ವರ್ಷ ಕಾರ್ ಆಕ್ಸಿಡೆಂಟ್ ನಿಂದ ಸತ್ತಿದ್ದಾಳೆ. ಮತ್ತೆ ಇವಳ ಹೆಸರು ಬಂದು ಮೀರು ಅಂತ. ನೀನು ಈಗ ಅವಳ ಆತ್ಮದ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ. ಸೊ ಇವನು ಭೂತನ ಕರೆಯೋ ರೀತಿ ಆಕ್ಟಿಂಗ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಇವನ ಪಾರ್ಟ್ನರ್ ಬಂದು ಸ್ವಿಚ್ ಬೋರ್ಡ್ ಅನ್ನು ಹುಡುಕ್ತಿರ್ತಾನೆ. ಯಾಕಂದ್ರೆ ಸಾಮಾನ್ಯವಾಗಿ ಭೂತಗಳೆಲ್ಲ ಬರುವಾಗ ಲೈಟ್ ಗಳು ಆನ್ ಅಂಡ್ ಆಫ್ ಆಗ್ತಿರುತ್ತವೆ. ರೂನ ಫ್ರೆಂಡ್ ಹೆಸರು ಟಿಲ್ಲು ಅಂತ. ಮತ್ತೆ ಈಗ ಹೀರೋ ಬಂದು ಅವಳನ್ನ ಅಂದ್ರೆ ಭೂತನ ಕರೀತಾನೆ. ಅದೇ ಟೈಮಲ್ಲಿ ಆ ಭೂತ ಬೇರೆ ನೋಡಿದ್ರೆ ಆ ಫೋಟೋದಲ್ಲಿ ಇದ್ದ ಹುಡುಗಿನೇ. ರೂಗಂತೂ ಹೆದರಿಕೆ ಆಗುತ್ತೆ, ಇದೇನ್ ಗುರು ರಿಯಲ್ ದೇವನೇ ಬಂತು ಅಂತ. ಮತ್ತೆ ಲೈಟ್ ಆನ್ ಆಗುತ್ತೆ, ಆ ಹುಡುಗಿ ನಗ್ತಾಳೆ. ಮತ್ತೆ ಆಗ ಗೊತ್ತಾಗುತ್ತೆ ಇದು ನಾಟಕ ಅಂತ. ಹೀರೋನ ಬೀಜ ಅಂತೂ ಬಾಯಿಗೆ ಬಂದಿರುತ್ತೆ. ಮತ್ತೆ ಗೊತ್ತಾದ್ಮೇಲೆ ಸ್ವಲ್ಪ ಚಿಲ್ ಆಗ್ತಾನೆ. ಇನ್ನೊಂದು ಕಡೆ ಮನೆ ಓನರ್ ಬಂದು ಇವನು ಹೆದರಿರೋ ಎಲ್ಲ ಸೀನ್ ಗಳನ್ನ ರೆಕಾರ್ಡ್ ಮಾಡಿರ್ತಾನೆ. ಮತ್ತೆ ಹೇಳ್ತಾನೆ, ಇದನ್ನು ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ಲಾ ಅಥವಾ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ಲಾ ಅಂತ. ಸೊ ಆ ವಿಡಿಯೋನ ಇಟ್ಕೊಂಡು ಇವರಿಬ್ರು ಬ್ಲಾಕ್ ಮೇಲ್ ಮಾಡ್ತಾರೆ. ಹೀರೋ ಹೇಳ್ತಾನೆ, ನಾನ್ ನಿಮ್ಗೆ ಏನ್ ಮಾಡ್ದೆ ಅಂತ. ಮೀರು ಹೇಳ್ತಾಳೆ, ನಮ್ಮದೊಂದು ಡೀಲ್ ಇದೆ, ಅದಕ್ಕೆ ನೀನು ಒಪ್ಪಿದ್ರೆ ನಾವು ನಿಮ್ಗೆ 1 ಕೋಟಿ ಕೊಡ್ತೀವಿ ಅಂತ. ಈ ಡೀಲ್ ಅನ್ನ ಒಪ್ಕೊಂಡು ಅದರ ಪ್ರಕಾರನೇ ಹೊರಡ್ತಾರೆ ಒಂದು ಅರಮನೆಗೆ. ಮತ್ತೆ ಒಂದು ಹೊಸ ನಗರಕ್ಕೆ ತಲುಪ್ತಾರೆ. ಇಲ್ಲಿನ ಜನಗಳೆಲ್ಲ ಇವನನ್ನ ನೋಡಿ ಗುರಾಯಿಸ್ತಿರ್ತಾರೆ. ಹೀರೋ ಹೇಳ್ತಾನೆ, ಇಲ್ಲಿನ ಜನರಿಗೆ ಗುರಾಯಿಸೋದೇ ಒಂದು ರೋಗನ ಅಂತ. ಸೊ ಹೀಗೆ ಮಾತಾಡ್ತಾ ಇರ್ತಾರೆ ಅರಮನೆ ಹತ್ರ. ರೂ ಕೇಳ್ತಾನೆ, ಇಲ್ಲಿನ ರಾಜ ಎಲ್ಲಿ ಅಂತ. ಆಗ ಅವರಿಬ್ರು ಹೇಳ್ತಾರೆ, ರಾಜ ಅರಮನೆಯಲ್ಲಿ ಇಲ್ಲ, ಬದಲಾಗಿ ಅಲ್ಲಿ ಹಿಂದೆ ಒಂದು ಕಾಣ್ತಿದೆಯಲ್ಲ ಕೊಟ್ಟಿಗೆ ತರ, ಅದರ ಹಿಂದೆ ಇದ್ದಾನೆ ಅಂತ. ರೂ ಕೇಳ್ತಾನೆ, ರಾಜ ಅರಮನೆಯಲ್ಲಿ ಇರ್ಬೇಕಲ್ವಾ, ಇಲ್ಲಿ ಕೊಟ್ಟಿಗೆಯಲ್ಲಿ ಏನ್ ಮಾಡ್ತಿದ್ದಾನೆ ಅಂತ. ಮತ್ತೆ ಅವ್ರು ಹೇಳ್ತಾರೆ, ಅರಮನೆಯಲ್ಲಿ ಮಂಜುಲಿಕಾ ಅನ್ನೋ ಒಂದು ಭೂತ ಇದೆ, ಹಾಗೂ ಆ ಭೂತವನ್ನ ಬಂಧಿಸಿದ್ದಾರೆ. ಹಾಗಾಗಿ ಅವರು ದುರ್ಗಾಷ್ಟಮಿ ಬರೋ ತನಕ ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ಎದುರು ನೋಡ್ತಿದ್ದಾಗ ಒಂದು ದನ ಕಾಣುತ್ತೆ, ಮತ್ತು ಒಬ್ಬ ಬಂದು ಆ ದನಕ್ಕೆ ದನದ ಹಾಲನ್ನ ಕುಡಿಸ್ತಾನೆ. ರೂಗಂತೂ ಶಾಕ್ ಆಗುತ್ತೆ, ಏನ್ ಗುರಿ ಇದು ದನಕ್ಕೆ ದನದ ಹಾಲನ್ನೇ ಕುಡಿಸ್ತಿದ್ದಾರೆ ಅಂತ. ಮತ್ತೆ ಈ ಮನೆನೇ ಇಡೀ ವಿಚಿತ್ರ ಅಂತಾನೆ ಹೇಳ್ಬೋದು. ಮನೆಯೊಳಗೆ ಎಂಟ್ರಿ ಆದ್ಮೇಲಂತೂ ಹುಚ್ಚರ ಸಂಘನೆ ಕಾಣುತ್ತೆ. ಈ ಫ್ಯಾಮಿಲಿ ಬಂದು ಒಂದು ಟೂತ್ ಪೇಸ್ಟ್ ಅನ್ನ 1 ವರ್ಷ ಯೂಸ್ ಮಾಡ್ತಿರ್ತಾರೆ. ಮತ್ತೆ ಟೂತ್ ಪೇಸ್ಟ್ ಅನ್ನ ತೆಗಿಯೋಕೆ ನರಳಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ರಾಜನಿಗೆ ಜಯವಾಗ್ಲಿ ಅಂತ ಬೊಬ್ಬೆ ಹಾಕ್ತಾರೆ. ಆಗ ಒಂದು ವ್ಯಕ್ತಿ ಬಂದು ವೀಲ್ ಚೇರ್ ನಲ್ಲಿ ಒಬ್ಬನನ್ನ ಕರ್ಕೊಂಡು ಬರ್ತಾನೆ. ಹೀರೋ ಬಂದು ವೀಲ್ ಚೇರ್ ನಲ್ಲಿದ್ದ ವ್ಯಕ್ತಿಗೆ ರಾಜರಿಗೆ ಜೈ ಅಂತ ಹೇಳ್ತಾನೆ. ಆಗ ವೀಲ್ ಚೇರ್ ಅನ್ನ ದುಡ್ಕೊಂಡು ಬರ್ತಿರೋ ವ್ಯಕ್ತಿ ಹೇಳ್ತಾನೆ, ರಾಜ ಈ ವೀಲ್ ಚೇರ್ ನಲ್ಲಿ ಕೂತಿರೋನಲ್ಲ ನಾನು ಅಂತ. ರೂ ಕೇಳ್ತಾನೆ, ಹಾಗಾದ್ರೆ ಈ ವೀಲ್ ಚೇರ್ ನಲ್ಲಿ ಕೂತ ವ್ಯಕ್ತಿ ಯಾರು ಅಂತ. ರಾಜ ಹೇಳ್ತಾನೆ, ಇವನು ನನ್ನ ಬಾಡಿ ಗಾರ್ಡ್ ಅಂತ. ರೂಗೆ ಅನ್ಸುತ್ತೆ, ಯಾವ ವಿಚಿತ್ರವಾದ ಜಾಗಕ್ಕೆ ಬಂದೆ ಗುರು ನಾನು ಅಂತ. ಮತ್ತೆ ರೂ ಹೇಳ್ತಾನೆ, ಅಟ್ಲೀಸ್ಟ್ ತಿನ್ನಕ್ಕಾದ್ರೂ ಏನಾದ್ರು ಕೊಡಿ ಅಂತ. ಮತ್ತೆ ತಿನ್ನೋಕೆ ನೀವೇನು ಟೆನ್ಷನ್ ಮಾಡ್ಬೇಡಿ, ನಮ್ಮ ಹತ್ರ ಚಪಾತಿ ಇದೆ ಅಂತ ಹೇಳ್ತಾನೆ. ಮತ್ತೆ ಚಪಾತಿ ಕೂಡ ಎಷ್ಟು ಸಣ್ಣದಂತ ನೀವೇನೇ ನೋಡ್ಬೋದು. ಜೊತೆಗೆ ಒಂದು ಈರುಳ್ಳಿ ಕೂಡ ಇಟ್ಟಿದ್ದಾನೆ ಗುರು. ಅವನ ಬಾಡಿ ಗಾರ್ಡ್ ಈರುಳ್ಳಿನ ತಿಂತಾನೆ. ಮತ್ತೆ ರಾಜ ಬಂದು ಚಪಾತಿನ ತಿಂತಾನೆ. ಹೀರೋನಿಗಂತೂ ಇವರ ಜಿಪುಣತನ ನೋಡಿ ಹುಚ್ಚಿಡಿಯುತ್ತೆ. ರೂ ಬಂದು ಮೀರುನ ಕರಿತಾನೆ ಒಮ್ಮೆ ಬಾಯಲ್ಲಿಗೆ ಅಂತ. ಮತ್ತೆ ಹೇಳ್ತಾನೆ, ಇವರಿಗೇನೆ ತಿನ್ನೋಕೆ ಇಲ್ಲಿ ಕರೆಕ್ಟ್ ಆಗಿಲ್ಲ, ಇವರಿಗೆ ನಮ್ಗೆ 1 ಕೋಟಿ ಕೊಡ್ತಾರೆ ಅಂತ. ಮೀರು ಹೇಳ್ತಾಳೆ, ಇದರ ಉತ್ತರ ನಿಂಗೆ ರಾತ್ರಿ ಒಳಗೆ ಸಿಗುತ್ತೆ ಅಂತ. ಇನ್ನೇನು ರಾತ್ರಿ ಆಗಿ ಬಿಡುತ್ತೆ. ಆ ಅರಮನೆ ಒಳಗೆ ಬೇರೆ ನುಗ್ತಾರೆ, ಅದು ಕೂಡ ಒಬ್ಬ ಮಂತ್ರವಾದಿಯ ಜೊತೆ. ಮತ್ತೆ ಅರಮನೆಯ ಒಳಗೆ ಒಬ್ಬ ರಾಜನ ಫೋಟೋ ಇರುತ್ತೆ, ಹಾಗೂ ಅದು ನೋಡೋಕೆ ಸೇಮ್ ಟು ಸೇಮ್ ನಮ್ಮ ಹೀರೋನ ತರಾನೇ ಇರುತ್ತೆ. ಮಂತ್ರವಾದಿ ಹೇಳ್ತಾನೆ, ಈ ಫೋಟೋ ನಿಮ್ಮದಲ್ಲ, ಇದು ಬದಲಾಗಿ ಇಲ್ಲಿನ ರಾಜಕುಮಾರ್ನದ್ದು. ಮತ್ತೆ ಅವರ ಹೆಸರು ದೇಬೇಂದ್ರನಾಥ್ ಅಂತ. ಹಾಗೂ ಆ ಮಂತ್ರವಾದಿ ಪ್ರಕಾರ ನಮ್ಮ ಹೀರೋ ಅಂದ್ರೆ ರೂ ಆ ರಾಜಕುಮಾರನ ಪುನರ್ಜನ್ಮ ಅಂತ ಹೇಳ್ತಾನೆ. ರೂ ಕೇಳ್ತಾನೆ, ಈ ರಾಜಕುಮಾರ್ ದೇಬೇಂದ್ರನಾಥ್ ಯಾರು ಅಂತ. ಮಂತ್ರವಾದಿ ಹೇಳ್ತಾನೆ, ಇವರ ಬಗ್ಗೆ ಗೊತ್ತಾಗ್ಬೇಕಿದ್ರೆ ಮೊದಲು ನೀನು ಇಲ್ಲಿನ ಇತಿಹಾಸವನ್ನು ತಿಳಿಬೇಕು. ಅಂದ್ರೆ ರಾಜಕುಮಾರ್ ದೇಬೇಂದ್ರನಾಥ್ ಹಾಗೂ ಮಂಜುಲಿಕನ ಬಗ್ಗೆ ತಿಳಿಬೇಕು. ಇನ್ನು ಮೊದಲನೇದಾಗಿ ಮಂಜುಲಿಕಾ ಬಂದು ಈ ಅರಮನೆಯಲ್ಲಿದ್ದ ರಾಜನ ಮಗಳಾಗಿದ್ಲು. ಅವಳು ಕೇವಲ ನೃತ್ಯಗಳಲ್ಲ, ಬದಲಾಗಿ ತನ್ನ ಶೌರ್ಯಗಳಿಗೂ ಕೂಡ ಹೆಸರಾಗಿದ್ಲು. ಆದರೆ ಒಂದು ದಿನ ಅರಮನೆಯಲ್ಲಿದ್ದ ರಾಜ ದಾಸಿಯನ್ನ ಮದುವೆಯಾಗಿ ಕೊನೆಗೆ ಅವನಿಗೆ ಒಂದು ಮಗು ಹುಟ್ಟುತ್ತೆ. ಅದು ಕೂಡ ಗಂಡು
ಗಂಡು ಮಗು. ಸೊ ಅವನಿಗೆ ಅಲ್ಲಿನ ರಾಜ ಹೆಸರು ಕೊಡ್ತಾನೆ, ಅದೇ ದೇಬೇಂದ್ರನಾಥ್ ಅಂತ. ಮಂಜುಲಿಕನಿಗಂತೂ ಅಲ್ಲಿನ ಉತ್ತರಾಧಿಕಾರಿ ಆಗೋಕೆ ಇಷ್ಟ ಇರುತ್ತೆ. ಈ ಗಂಡು ಮಗು ಹುಟ್ಟಿದ ಮೇಲೂ ಕೂಡ ಅವಳೇ ಉತ್ತರಾಧಿಕಾರಿ ಆಗ್ಬೋದು ಅಂತ ತಿಳ್ಕೊಂಡಿದ್ಲು. ಯಾಕಂದ್ರೆ ಇಷ್ಟಾದ್ರೂ ಅದು ದಾಸಿಯ ಮಗ ಆಗಿರೋ ಕಾರಣ ಅವನಿಗೆ ಯಾವುದೇ ಕಾರಣಕ್ಕೆ ಅವರು ಪಟ್ಟಾಭಿಷೇಕ ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರೆ ಕೊನೆ ಸಂದರ್ಭಕ್ಕೆ ರಾಜ ಬಂದು ದೇಬೇಂದ್ರನಾಥನನ್ನೇ ಉತ್ತರಾಧಿಕಾರಿಯಾಗಿ ಮಾಡ್ತಾರೆ. ಆದ್ರೆ ಮಂಜುಲಿಕ ಬಂದು ಅದೇ ರಾತ್ರಿ ದೇಬೇಂದ್ರನಾಥ್ನ ಕೋಣೆಗೆ ನುಗ್ಗಿ ಅವನನ್ನ ಕೊಂತಾಳೆ. ಮತ್ತೆ ಕೂಡಲೇ ಸುದ್ದಿ ಕೇಳಿದ ರಾಜ ಮಂಜುಲಿಕನನ್ನು ಮರಣದಂಡನೆ ಮಾಡಿ ಅಗ್ನಿಗೆ ಆಹುತಿ ಮಾಡಬೇಕು ಅಂತ ಕಳಿಸ್ತಾನೆ. ಮತ್ತೆ ಇನ್ನೇನು ಮಂಜುಲಿಕ ಸತ್ಲು. ಆದರೆ ಸತ್ತ ಮೇಲೂ ಕೂಡ ದೆವ್ವ ಆಗಿ ಆ ಅರಮನೆಯಲ್ಲಿದ್ದ ಸೈನಿಕರ ಜೊತೆಗೆ ರಾಜನನ್ನು ಕೂಡ ಕೊಂದು ಇಡೀ ಬೆಂಕಿ ಹಚ್ಚಿಬಿಡ್ತಾಳೆ. ಆದ್ರೆ ಈ ಸುದ್ದಿಗಳು ಮಂತ್ರವಾದಿಗಳಿಗೆ ಗೊತ್ತಾದ ಕಾರಣ ಮಂಜುಲಿಕನನ್ನು ಒಂದು ಕೋಣೆಯಲ್ಲಿ ಬಂಧಿಸಿ ಅವಳ ಮೇಲೆ ಗಂಗಾ ಜಲವನ್ನ ಹಾಕಿ ಅಷ್ಟ ದಿಗ್ಬಂಧನದಿಂದ ಬಂಧಿಸ್ತಾರೆ. ಮತ್ತೆ ಈ ಘಟನೆಯಾಗಿ 200 ವರ್ಷಗಳಾಗಿದೆ. ಮತ್ತೆ ಇದಕ್ಕಿರೋ ಒಂದೇ ಒಂದು ಪರಿಹಾರ ಅಂದ್ರೆ ಶಾಸ್ತ್ರಗಳ ಪ್ರಕಾರ ರಾಜ್ಕುಮಾರ ದೇಬೇಂದ್ರನಾಥ್ ಪುನರ್ಜನ್ಮ ಪಡಿತಾನೆ ಹಾಗೂ ಮಂಜುಲಿಕನನ್ನ ಕೊಲ್ತಾನೆ. ಸೊ ಈ ಪುನರ್ಜನ್ಮ ಪಡೆದ ದೇಬೇಂದ್ರನಾಥ್ ನೀನು, ಹಾಗಾಗಿ ಈ ಮಂಜುಲಿಕನ ಕಾಟವನ್ನ ನೀನೆ ತಡಿಬೇಕು ಅಂತ ಹೇಳ್ತಾನೆ. ಧ್ರುವ ಹೇಳ್ತಾನೆ, ಇದೇನಾಗ್ತಿದೆ ಗುರು ಇಲ್ಲಿ ಅಂತ. ಈ ಹುಚ್ಚು ಕಥೆಗಳನ್ನ ಹೋಗಿ ಮಕ್ಕಳಿಗೆ ಹೇಳಿ ನನ್ಗೆ ಇಲ್ಲಿ 1 ಕೋಟಿ ಸಿಗುತ್ತೆ ಅಂತ ಬಂದಿದ್ದೆ, ಕಾರಣ ನಾನು ಯಾವುದೇ ರಾಜ್ಕುಮಾರನಲ್ಲ ಏನೂ ಅಲ್ಲ ಅಂತ. ಮಂತ್ರವಾದಿ ಆದ್ರೂ ಹೇಳ್ತಾನೆ ನೀನೇ ರಾಜ್ಕುಮಾರ ಅಂತ. ಮತ್ತೆ ಮರುದಿನ ಇವನು ರಾಜ್ಕುಮಾರನ ಆಕ್ಟಿಂಗ್ ಶುರು ಮಾಡ್ತಾನೆ. ಅಲ್ಲಿನ ರಾಜ ಕೂಡ ಇವನನ್ನೇ ರಾಜ್ಕುಮಾರ ಅಂತ ಒಪ್ಕೊಳ್ತಾನೆ. ಮತ್ತೆ ಕೊಟ್ಟಿಗೆ ಮನೆಯನ್ನ ಬಿಟ್ಟು ವಾಪಸ್ ಅರಮನೆಗೆ ತಲುಪ್ತಾನೆ ಹಾಗೂ ಜನರನ್ನ ಸಭೆಗೆ ಕರಿತಾನೆ. ಇಡೀ ಸಭೆಗೆ ರಾಜ ಹೇಳ್ತಾನೆ, ನಮ್ಗೆ ಫೈನಲಿ ರಾಜ್ಕುಮಾರ ಸಿಕ್ಕಿದಾನೆ. ಸೊ ಇನ್ನು ನಮ್ಗೆ ಮಂಜುಲಿಕನ ಕಾಟ ಇರೋದಿಲ್ಲ. ಈ ಮದುವೆ ಟೈಮಲ್ಲೆಲ್ಲ ತಾಳಿ ಕಟ್ಟುವಾಗ ಕೊನೆಯ ಸಂದರ್ಭದಲ್ಲಿ ನಿಲ್ಸಿ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ 3 ಜನ ಬರ್ತಾರೆ. ಮತ್ತೆ ಈ ಪಟ್ಟಾಭಿಷೇಕನ ನಿಲ್ಸಿ ಅಂತ ಹೇಳ್ತಾರೆ. ಇವನು ಅಸಲಿಯಾದ ರಾಜ್ಕುಮಾರ ಅಲ್ಲ, ಬದಲಾಗಿ ಇವನೊಬ್ಬ ಸ್ಕ್ಯಾಮರ್, ಮೋಸಗಾರ ಅಂತ ಹೇಳ್ತಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ 3 ಜನ ಬಂದು ಹೀರೋನಿಗೆ ಒಂದು ಫಿಟ್ಟಿಂಗ್ ಇಟ್ರು. ಆದ್ರೆ ಹೀರೋ ಇವರು 3 ಫಿಟ್ಟಿಂಗ್ ಇಡ್ತಾನೆ. ಅದು ಹೇಗಂದ್ರೆ ತಾನು ಕಳೆದ ಜನ್ಮದಲ್ಲಿ ರಾಜ ಆಗಿದ್ದಾಗ ತುಂಬಾ ಖಜಾನೆಗಳಿದ್ವು ಹಾಗೂ ಆ ಖಜಾನೆಗಳನ್ನ ಈ 3 ಜನರೇ ಕದ್ದಿದ್ದಾರೆ. ಈ ರೀತಿ ಅವನದೇ ಆದ ಒಂದು ಕಲ್ಪನೆಗಳನ್ನ ಹುಟ್ಟಿಸ್ತಾನೆ. ಕಳೆದ ಜನ್ಮದಲ್ಲಿ ಏನಾಗಿದ್ದಾರೆ ಅಂತ ಈ ಜನ್ಮದಲ್ಲಿ ಗೊತ್ತಿಲ್ಲ. ಸೊ ಅವರ ನೆನಪಿನ ಶಕ್ತಿ ವಾಪಸ್ ಬರ್ಬೇಕಂದ್ರೆ ಅವರು ಕಳೆದ ಜನ್ಮದ ರೀತಿ ಇಲ್ಲಿನ ಸೇವೆ ಮಾಡ್ಬೇಕು ಅಂತ. ಸೊ ಹೀಗೆ ಅವರನ್ನ ಸ್ಕ್ಯಾಮ್ ಮಾಡ್ತಾನೆ. ಸೀನ್ ಈಗ ಕತ್ತಲೆ ಆಗಿರುತ್ತೆ. ಅರಮನೆಯ ಬಾಗಿಲು ಓಪನ್ ಆದದಕ್ಕೆ ಎಲ್ಲರೂ ಸಂತೋಷದಿಂದ ನೃತ್ಯ ಮಾಡ್ತಾರೆ. ಮತ್ತೆ ಇನ್ನೊಂದು ಕಡೆ ಮಂಜುಲಿಕಾ ಬೇರೆ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ರಾಜ ಕೇಳ್ತಾನೆ ನೀನ್ ಯಾರು ಅಂತ. ಮಂಜುಲಿಕಾ ಹೇಳ್ತಾಳೆ ನನ್ನ ಹೆಸರು ಮಲ್ಲಿಕಾ ಅಂತ. ಮತ್ತೆ ನಾನು ಕ್ರೌನ್ ಹೆರಿಟೇಜ್ ರೆಸ್ಟೋರೇಷನ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿನ ರಾಜ ಹೇಳ್ತಾನೆ, ಹೇಗಿದ್ರು ಇಲ್ಲಿ ತನಕ ಬಂದಿದ್ದಾಳಲ್ವಾ, ಈ ಹಳೆ ಕಾಲದ ಪ್ರಾಪರ್ಟೀಸ್ ಗಳನ್ನ ಚೆಕ್ ಮಾಡೋದು ಇವಳೆ. ಸೊ ಸ್ವಲ್ಪ ಕಾಲ ಇಲ್ಲೇ ಕಳೆದು ಎಲ್ಲ ಪ್ರಾಪರ್ಟೀಸ್ ಗಳನ್ನ ಚೆಕ್ ಮಾಡಿ ಮತ್ತೆ ಮರಳಿ ಮನೆಗೆ ಹೋಗ್ಬೋದು. ಸೊ ಅಲ್ಲಿ ತನಕ ಇಲ್ಲೇ ಇರು ಅಂತ ಹೇಳ್ತಾನೆ. ಹೊತ್ತು ಬೇರೆ ನೈಟ್ ಆಗಿರುತ್ತೆ. ಸೊ ಹೀರೋ ಮಲಗ್ತಿರ್ತಾನೆ. ವಾಪಸ್ ಅಲ್ಲಿಂದ ಎದ್ದು ಬರುವಾಗ ಒಂದು ಕಪ್ಪು ಕಲರ್ ನ ಬೆಕ್ಕು ಬಂದು ಅವನ ಮೇಲೆ ಹಾರುತ್ತೆ. ಮತ್ತೆ ತುಂಬಾ ವಿಚಿತ್ರವಾದ ಘಟನೆಗಳು ಆಗುತ್ತವೆ. ಇನ್ನೊಂದು ಕಡೆ ಹೇಳ್ತಾರೆ ಮಹಾರಾಜನ ಫೋಟೋಗೆ ಬೆಂಕಿ ಬಿದ್ದಿದೆ ಅಂತ. ತಕ್ಷಣ ಅಲ್ಲಿಗೆ ಹೀರೋ ಓಡ್ತಾನೆ. ಮತ್ತೆ ಅಲ್ಲಿ ನೋಡಿದಾಗ ಅದು ರಾಜ್ಕುಮಾರ ದೇಬೇಂದ್ರನಾಥನ ಫೋಟೋಗೆ ಬೆಂಕಿ ಬಿದ್ದಿರುತ್ತೆ. ಮತ್ತೆ ಇನ್ನೊಂದು ಕಡೆಯಿಂದ ಈ ಮಲ್ಲಿಕಾ ಅಂದ್ರೆ ಮಂಜುಲಿಕಾ ಬಂದಿರ್ತಾಳೆ. ನೀವು ಯಾಕೆ ನಿಮ್ಮ ಮೇಲೇನೆ ಬೆಂಕಿ ಬಿದ್ದಾಗಿ ಮಾಡ್ತಿದ್ದೀರಿ, ಇದು ಜಸ್ಟ್ ಪೇಂಟಿಂಗ್ ಅಂತ ಹೇಳ್ತಾಳೆ. ಸೊ ಹೀಗೇನೆ ಇವಳು ತುಂಬಾ ವಿಚಿತ್ರವಾಗಿ ಮಾತನಾಡ್ತಾಳೆ. ಇನ್ನು ಬೆಳಗ್ಗೆ ಆಗ್ತಿದ್ದಂಗೆನೆ ಹೀರೋ ಬಂದು ಮೀರು ಅಂದ್ರೆ ಹೀರೋಯಿನ್ ನ ಮೊಬೈಲ್ ಅನ್ನ ತಗೊಳಕ್ಕೆ ನೋಡ್ತಾನೆ. ಮತ್ತೆ ಮೊಬೈಲ್ ಅನ್ನ ನೋಡಿದಾಗ ಅದರಲ್ಲಿ ಇವನ ಫೋಟೋಗಳು ಇರ್ತವೆ. ಸೊ ಅವನಿಗೆ ಕನ್ಫರ್ಮ್ ಆಗಿರುತ್ತೆ ಇವಳು ಇವನನ್ನ ಲವ್ ಮಾಡ್ತಿದ್ದಾಳೆ ಅಂತ. ಸೊ ಅಲ್ಲಿ ಒಂದು ಸಾಂಗ್ ಕೂಡ ಬರುತ್ತೆ, ಗುರು ರೊಮ್ಯಾನ್ಸ್ ಇದು. ಆ ಕುರ್ಚಿನ್ ಮರ್ಚಿಟ್ಟು ಇನ್ನೇನು ಒಂದು ಸಾಂಗ್ ಮುಗ್ದ ಮೇಲೆ ಇವರದ್ದು ರೊಮ್ಯಾನ್ಸ್ ಶುರು ಆಗ್ಬಿಡುತ್ತೆ. ಮತ್ತೆ ಲವ್ ಕೂಡ ಆಗಿರುತ್ತೆ, ಇಬ್ರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಅದೇ ನೈಟ್ ಹೀರೋ ಅಲ್ಲಿ ತಿರುಗ್ತಾ ಇದ್ದಾಗ ಒಂದು ದೆವ್ವದ ವೇಷಗಳಲ್ಲಿ 3 ಜನ ಇರ್ತಾರೆ. ನೋಡಿದಾಗ ಅದು 3 ಜನ ಅವರೇ ಆಗಿದ್ರು ಆ ಕಾಮಿಡಿಯನ್ಸ್ ಗಳು. ಧ್ರುವ ಕೇಳ್ತಾನೆ ನಿಮ್ಗೇನು ಬೇರೆ ಕೆಲಸ ಇಲ್ವಾ ಇಲ್ಲಿ ಅಂತ. ಆಗ ಅವ್ರು 3 ಜನ ಹೇಳ್ತಾರೆ ನಾವು ಕೂಡ ದೆವ್ವ ಇದೆ ಅಂತ ಹೆದರಿನೇ ಬಂದಿರೋದು ಅಂತ. ಧ್ರುವ ಕೇಳ್ತಾನೆ ಹಾಗಾದ್ರೆ ನೀವು ಯಾಕೆ ಬಂದ್ರಿ, ಎಲ್ಲಿಂದ ಬಂದ್ರಿ ಅಂತ ಹೇಳ್ಬೋದಾ ಅಂತ. ಇವ್ರು ಹೇಳ್ತಾರೆ ನಾವು ರೋಲ್ಸ್ ರಾಯ್ಸ್ ನಿಂದ 2 ವರ್ಷ ಹಿಂದೆ ಬಂದಿದ್ವಿ ಅಂತ. ಧ್ರುವ ಕೇಳ್ತಾನೆ ನಿಮ್ಮ ಗಾಡಿನ ನಾವು ನೋಡ್ಲೇ ಇಲ್ಲ, ಎಲ್ಲಿದೆ ಅಂತ. ಇವ್ರು ಹೇಳ್ತಾರೆ ರೋಲ್ಸ್ ರಾಯ್ಸ್ ಅಂದ್ರೆ ನಮ್ಮ ಎತ್ತಿನ ಹೆಸರು, ಒಂದು ರೋಲ್ಸ್ ಮತ್ತೆ ಇನ್ನೊಂದು ರಾಯ್ಸ್ ಅಂತ. ನಾವು ಜಪಾನ್ಗೆ ಇದರಿಂದ ಹೋಗೋದು ಅಂತ ಇದ್ವಿ. ಆದ್ರೆ ಇಲ್ಲಿ ಜೋರು ಪ್ರವಾಹ ಆದ ಕಾರಣ ನಾವಿಲ್ಲಿ ಅರಮನೆಯಲ್ಲಿ ಸಿಕ್ಕಾಕೊಂಡಿದ್ವಿ. ಸೊ ನಾವಿಲ್ಲೇ ಇರ್ತೀವಿ ಇಡೀ ದಿನ ಅಂತ ಹೇಳ್ತಾನೆ. ಸೊ ಈಗ ಇವರ ಎಲ್ಲ ವಿಷಯಗಳು ಎಕ್ಸ್ಪೋಸ್ ಆಗ್ತವೆ. ಇವರೇ ಭೂತದ ವೇಷದಲ್ಲಿ ಎಲ್ಲ ಬಂದು ಅಲ್ಲಿ ಕಿರಿಕಿರಿ ಮಾಡ್ತಿದ್ರು ಅಂತ ಗೊತ್ತಾದ ಕಾರಣ ಹೀರೋ ಒಂದು ಪ್ಲಾನ್ ಮಾಡ್ತಾನೆ. ಮರುದಿನನೇ ಊರಿನ ಜನರನ್ನು ಸಭೆಗೆ ಕರೆಸಿ ಇವರ 3 ಅವರ ಎದುರು ಚಾಲೆಂಜ್ ನೀಡ್ತಾನೆ. ಮೊದಲನೇದಾಗಿ ಅಜ್ಜ ಬಂದು ಆ ಉರಿತಿರುವ ಕೆಂಡದ ಮೇಲೆ ನಡ್ಕೊಂಡು ಹೋಗ್ಬೇಕು. ಮತ್ತೆ ಇವನು ಬಂದು ಐಸಿನ ಮೇಲೆ ಕೂತು ಧ್ಯಾನ ಮಾಡ್ಬೇಕಂತೆ. ಮತ್ತೆ ಇವಳಿಗೆ ಹೇಳ್ತಾನೆ ನೀನಿಲ್ಲಿ ಉರುಳಿ ಸೇವೆ ಮಾಡ್ಬೇಕು ಅಂತ. ಇನ್ನೇನು ಶುರು ಆಗ್ಬಿಡುತ್ತೆ. ಮೊದ್ಲೇ ಅವನು ಕೆಂಡದ ಮೇಲೆ ಕಾಲಿಟ್ಕೊಂಡು ಹೋಗ್ತಾನೆ. ನೀವೇ ನೋಡ್ಬೋದು ಹೇಗೆ ನಾಯಿ ತರ ಜಿಗಿತಾ ಇದ್ದಾನೆ. ಮತ್ತೆ ಇವನು ಧ್ಯಾನ ಮಾಡ್ತಾ ಇರುವಾಗ ಅವನ ತಿಕ ಅಂತೂ ಐಸ್ ನಿಂದ ಹಿಡಿದು ಬಿಡುತ್ತೆ. ಇದರ ಜೊತೆಗೆ ನಮ್ಮ ಹೀರೋ ಕೂಡ ಹೇಳಿರ್ತಾನೆ ಇದನ್ನ ಇವರು ಎಷ್ಟೊತ್ತು ಮಾಡ್ಬೇಕಂದ್ರೆ ತನ್ನ ಅಗ್ನಿ ಮಂಡಲ ಮುಗಿಯುವವರೆಗೆ ಅಂತ. ಮತ್ತೆ ಈಗ ಸೀನ್ ಚೇಂಜ್ ಆಗುತ್ತೆ. ಈ ಭೂತ ಗೀತ ಏನು ಇಲ್ಲ ಅಂತ ಹೇಳಿ ಹೀರೋ ಬಂದು ಮಂಜಲಿಕನನ್ನ ಬಂಧಿಸಿರೋ ಕೋಣೆಯನ್ನು ಓಪನ್ ಮಾಡ್ತಾನೆ. ಆಗ ಮಂತ್ರವಾದಿ ಕೂಡ ಆ ಜಾಗಕ್ಕೆ ಬರ್ತಾನೆ. ಮತ್ತೆ ಹೇಳ್ತಾನೆ ಯಾಕೆ ಇಷ್ಟು ದೊಡ್ಡ ತಪ್ಪು ಮಾಡಿದಿರಿ, ಬದಲಾಗಿ ಈ ಕೋಣೆಯಲ್ಲಿ ಇನ್ನೊಂದು ದೇವ ಕೂಡ ಇತ್ತು, ಅದೇ ಮಂಜುಲಿಕನ ತಂಗಿ, ಮತ್ತೆ ಅವಳ ಹೆಸರೇ ಅಂಜುಲಿಕಾ ಅಂತ. ಇನ್ನು ಯಾರು ಈ ಅರಮನೆಯನ್ನ ಕಾಪಾಡೋದಕ್ಕೆ ಆಗೋದಿಲ್ಲ, ಪ್ರಳಯ ಆಗೋದಂತೂ ನಿಶ್ಚಿತವಾಗಿದೆ ಅಂತ ಹೇಳ್ತಾನೆ. ಮತ್ತೆ
ಮಂತ್ರವಾದಿ ವಾಪಸ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಈ ಅಂಜುಲಿಕಾ ಹಾಗೂ ಮಂಜುಲಿಕಾ ಇಬ್ರು ಸಹೋದರಿಯರು, ಹಾಗೇನೆ ಇಬ್ರು ಕೂಡ ನರ್ತಕಿಯರಾಗಿದ್ರು. ಮತ್ತೆ ಅವರು ನೃತ್ಯ ಮಾಡ್ತಿರ್ತಾರೆ ಇಬ್ರು ಕೂಡ. ಮೇನ್ ಆಗಿ ಇಲ್ಲಿ ನಮ್ಮ ದೇವೇಂದ್ರನಾಥ್ ಬಂದು ಸಭೆಯಲ್ಲಿ ಕೂತಿರ್ತಾನೆ. ಹಾಗೇನೆ ದೇವೇಂದ್ರನಾಥ್ ಮಂಜುಲಿಕಾ ಹಾಗೂ ಅಂಜುಲಿಕನ ಅಣ್ಣ ಆಗಿದ್ದಾನೆ, ಅಂದ್ರೆ ರಾಜನ ದಾಸಿಯ ಮಗ. ಹೀಗೇನೆ ನೃತ್ಯ ಮುಗ್ದ ಮೇಲೆ ಆ ದಿನ ಬೇರೆ ದುರ್ಗಾಷ್ಟಮಿ ಆಗಿರುತ್ತೆ. ಮತ್ತೆ ಅದೇ ತುಂಬಿದ ಸಭೆಯಲ್ಲಿ ರಾಜ ಘೋಷಿಸ್ತಾನೆ, ನಮ್ಮ ರಾಜ್ಯದ ಉತ್ತರಾಧಿಕಾರಿ ಬೇರೆ ಯಾರು ಅಲ್ಲ, ಬದಲಾಗಿ ದೇವೇಂದ್ರನಾಥ್ ಅಂತ. ಇದನ್ನ ಕೇಳಿ ಮಂಜುಲಿಕಾ ಹಾಗೂ ಅಂಜುಲಿಕಾ ಇಬ್ರು ಕೂಡ ದ್ವೇಷಿಸ್ತಾರೆ ಹಾಗೂ ಮನಸ್ಸಿನಲ್ಲಿ ಒಂದು ಅಹಂಕಾರ ಹುಟ್ಟುತ್ತೆ. ಯಾಕಂದ್ರೆ ಇವರಿಬ್ಬರಿಗೂ ಕೂಡ ಉತ್ತರಾಧಿಕಾರಿ ಆಗ್ಬೇಕು ಅಂತ ಆಸೆ ಇತ್ತು. ಸೊ ಸ್ಟೋರಿನ ಇಲ್ಲಿಗೆ ನಿಲ್ಲಿಸ್ತಾನೆ. ಈಗ ನಮ್ಮ ಹೀರೋ ಏನೋ ವಾಪಸ್ ಅರಮನೆಗೆ ಬಂದಿದ್ದಾನೆ. ಆದ್ರೆ ಇಲ್ಲಿ ಇಬ್ರು ಕೂತ್ಕೊಂಡು ಟಿವಿನ ನೋಡ್ತಿರ್ತಾರೆ. ಅಂತದ್ದು ಟಿವಿನಲ್ಲಿ ಏನಿದೆ ಅಂತ ನೋಡ್ತಿದ್ದಾಗ ಹಿಂದೆಯಿಂದ ಅಂಜುಲಿಕಾ ಬರ್ತಾಳೆ, ಅಂದ್ರೆ ಆ ದೆವ್ವ ಬರುತ್ತೆ. ಮತ್ತೆ ಅಲ್ಲಿ ಕೂತಿದ್ದ ರಾಜ ಹೇಳ್ತಾನೆ, ಇವರು ಸುಂದರ ದೇವಿ ಅಂತ ಇಲ್ಲಿನ ಅರಮನೆಯನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ. ಮತ್ತೆ ಇವಳ ಕೋಣೆಗೆ ಎಂಟರ್ ಆದಾಗ ಇಲ್ಲಿ ಅಂಜುಲಿಕಾ ಮಂಜುಲಿಕನನ್ನ ಮೀಟ್ ಮಾಡ್ತಾಳೆ. ಎಷ್ಟು ವಿಚಿತ್ರ ಅಂದ್ರೆ ಎರಡು ದೆವ್ವಗಳು ಇಬ್ಬರಿಬ್ಬರನ್ನ ಮೀಟ್ ಮಾಡ್ತಿದ್ದಾರೆ, ಅದು ಕೂಡ ಸಹೋದರಿ ದೆವ್ವಗಳು. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಇದು ಮಾಡರ್ನ್ ದೆವ್ವ ಅಂತಾನೆ ಹೇಳ್ಬಹುದು. ಇವರಿಬ್ಬರಿಗೂ ಮುಂಚೆನೆ ಸರಿ ಹೋಗ್ತಿರ್ಲಿಲ್ಲ, ಆದ್ರೆ ಈಗ ವಾಪಸ್ ಮೀಟ್ ಆಗಿದ್ದಾರೆ. ಇವರಿಬ್ರು ಮೀಟ್ ಆದ ಕ್ಷಣನೇ ಅಲ್ಲಿದ್ದ ಹಕ್ಕಿಗಳೆಲ್ಲ ಕೆಳಗೆ ಬೀಳ್ತವೆ. ಮತ್ತೆ ಇದೊಂದು ದುಷ್ಟತನದ ಸಂಕೇತ ಕೂಡ ಆಗಿರುತ್ತೆ. ಎಲ್ಲರೂ ಅಲ್ಲಿಂದ ಗಾಬರಿಗೊಂಡು ಮಂತ್ರವಾದಿಯ ಬಳಿಗೆ ಬಂದಾಗ ಇದಕ್ಕೆ ಈಗ ಒಂದೇ ಒಂದು ಪರಿಹಾರ ಇದೆ, ದೊಡ್ಡದೊಂದು ಹೋಮವನ್ನ ಮಾಡಬೇಕು. ಮತ್ತೆ ಆ ಅಗ್ನಿಕುಂಡಲದಲ್ಲಿ ಹೇಗೆ ನಮ್ಮ ಪೂರ್ವಜರು ಮಂಜುಲಿಕನನ್ನ ಬಂಧಿಸಿದ್ರು ಅದೇ ರೀತಿ ಈಗ ಪುನಃ ಬಂಧಿಸಬೇಕು ಅಂತ ಹೇಳ್ತಾನೆ. ಇನ್ನು ಈಗ ಟೈಮ್ ಬೆಳಿಗ್ಗೆ ಆಗಿರುತ್ತೆ. ಬೆಳಿಗ್ಗೆ ರೂ ಹಾಗೂ ಮೀರು ಬಂದು ದೇವಸ್ಥಾನದ ಬಳಿ ನಿಂತಿರ್ತಾರೆ. ಆದ್ರೆ ಅದೇ ಟೈಮ್ಗೆ ಅಲ್ಲಿ ಅಂಜುಲಿಕಾ ಕೂಡ ಇರ್ತಾಳೆ. ಇವರಿಬ್ರು ಕರೀತಾರೆ ಅಂಜುಲಿಕನನ್ನ ದೇವಸ್ಥಾನಕ್ಕೆ ಬರೋಕೆ. ಮಂಜುಲಿಕಾ ಆಫ್ ಕೋರ್ಸ್ ದೆವ್ವಾಗಿರೋ ಕಾರಣ ದೇವಸ್ಥಾನಕ್ಕೆ ಬರೋದಿಲ್ಲ. ಅಂಜುಲಿಕನ ಇಡೀ ಮುಖವೇ ಚೇಂಜ್ ಆಗುತ್ತೆ ಕೋಪದ ರೀತಿಯಲ್ಲಿ. ಮತ್ತೆ ಇವರಿಬ್ರಿಗೆ ಇದು ತುಂಬಾ ವಿಚಿತ್ರ ಕಾಣುತ್ತೆ. ಇನ್ನು ಮರುದಿನ 3 ಜನ ಕಾಮಿಡಿಯನ್ಸ್ ಇದ್ರಲ್ಲ, ಇವರಿಗೆ ಅದು ಹೇಗೋ ಸರ್ಚ್ ಮಾಡಿದಾಗ ಮಂಜುಲಿಕನ ಫೋಟೋ ಸಿಗುತ್ತೆ. ಅದು ತುಂಬಾ ಪ್ರಾಚೀನ ಕಾಲದಾಗಿರೋದ್ರಿಂದ ಅದರಲ್ಲೆಲ್ಲ ಡಸ್ಟ್ ಆಗಿರುತ್ತೆ. ಇನ್ನು ಅದರದ್ದು ಫೇಸ್ ಕವರ್ ಆಗಿರುತ್ತೆ. ಸೊ ಅದನ್ನು ಓಪನ್ ಮಾಡ್ತಾರೆ. ಆದ್ರೆ ಅದೇ ಟೈಮ್ಗೆ ಮೇಲಿನಿಂದ ಮಂಜುಲಿಕಾ ಬಂದು ಪೇಂಟಿಂಗ್ ಆಗ್ತಾಳೆ. ಅದರ ಮೇಲೆ ತಪ್ಪಿ ಪೇಂಟಿಂಗ್ ಅದರ ಮೇಲೆ ಬಿತ್ತು ಅಂತ ಹೇಳ್ತಾಳೆ. ಮೀರುನಿಗಂತೂ ತುಂಬಾ ಡೌಟ್ ಬರುತ್ತೆ ಇವಳ ಮೇಲೆ. ಅದೇ ಟೈಮ್ಗೆ ಇನ್ನೊಂದು ಕಡೆ ನಮ್ಮ ಹೀರೋ ಬಂದು ಓನರ್ ನ ಬಳಿ ಇರ್ತಾನೆ. ಇಲ್ಲಿ ಅಂಜುಲಿಕಾ ಬಂದು ಒಂದು ಶರ್ಟ್ ಅನ್ನ ಕಂಟ್ರೋಲ್ ಮಾಡಿ ಅದರಲ್ಲಿ ಹೆದರಿಸ್ತಾಳೆ. ಇಲ್ಲಿ ಮೇನ್ ಆಗಿ ರೂಟ್ ಇಲ್ಲು ಹಾಗೂ ಓನರ್ ಇರ್ತಾರೆ. ಮತ್ತೆ ಆ ಶರ್ಟ್ ಬೇರೆ ಅವನ ಕುತ್ತಿಗೆ ಹಿಡಿದಾಗ ಅವನಿಗಂತೂ ಹೆದರಿಕೆ ಶುರು ಆಗುತ್ತೆ. ದೆವ್ವ ದೆವ್ವ ಅಂತ ಹೇಳಿ ಓಡ್ಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿಂದ ಓಡ್ಕೊಂಡು ಬರ್ತಾರೆ ಸೀದಾ ರಾಜನ ಬಳಿಗೆ. ರಾಜ ಬೇರೆ ಈ ಅರಮನೆಯನ್ನ 8 ಕೋಟಿಗೆ ಮಾರೋದ್ರಲ್ಲಿ ಇದ್ದ. ಸೊ ಕೈಯಲ್ಲಿ ಪ್ರಾಪರ್ಟೀಸ್ ಗಳು ಇರ್ತವೆ. ರೂ ಹೆದರ್ಕೊಂಡೇ ಇರ್ತಾನೆ ಮುಂಚೆನೆ. ಹಾಗೆ ಹೇಳ್ತಾನೆ, ನೀವು ತಪ್ಪು ಮಾಡ್ತಿದ್ದೀರಾ, ಈ ಬಂಗಲೆಯಲ್ಲಿ ಭೂತ ಇದೆ, ಸೊ ಇದನ್ನ ಮಾರ್ಬೇಡಿ ಅಂತ. ಮತ್ತೆ ಈ ವಿಷಯನ ಕೇಳಿದ ಕಾಂಟ್ರಾಕ್ಟರ್ಸ್ ಗಳು ಕೂಡ ಹೆದರಿದ್ರು. ಯಾಕಂದ್ರೆ ಭೂತ ಅಂದ್ರೆ ಯಾರ್ ತಾನೇ ಮನೆ ತಗೊಳ್ತಾರೆ. ಸೊ ಆಗ ರಾಜ ಹೇಳ್ತಾನೆ, ನನ್ನೆಲ್ಲ ಪ್ಲಾನ್ ಅನ್ನ ಹಾಳು ಮಾಡಿದ್ಯಲ್ಲ ಅಂತ. ಆಗ ರೂ ಹೇಳ್ತಾನೆ, ಈ ಅರಮನೆಯನ್ನ ಮಂದಿರ ನೋಡಿದ್ದಾರೆ, ಅಂದ್ರೆ ಅದೇ ಅಂಜುಲಿಕಾ. ಸೊ ನಾವ್ ಯಾಕೆ ಅವರ ಜೊತೆ ಡೀಲ್ ಮಾಡಬಾರ್ದು, ಅವರಿಗೆ ಈ ಅರಮನೆಯನ್ನು ಕೊಟ್ರೆ ಹೇಗೆ ಅಂತ. ಸೊ ಅಲ್ಲಿಂದ ಹೊರಡ್ತಾರೆ ಇವರು ಮಂಜುಲಿಕನ ಬಳಿ. ಮತ್ತೆ ಇವರು ಮಂದಿರ ಅಂದ್ರೆ ಮಂಜುಲಿಕನಿಗೆ ಪ್ರಾಪರ್ಟಿನ ತೋರಿಸ್ತಾರೆ. ಮಂಜುಲಿಕಾ ಹೇಳ್ತಾಳೆ, ನನಗೆ ಅರಮನೆ ತುಂಬಾ ಇಷ್ಟ ಆಯ್ತು, ಇದಕ್ಕೆ ನಾನು 1,000 ಕೋಟಿ ಮಾತ್ರ ಕೊಡೋದು ಅಂತ. ರಾಜನ್ಗಂತೂ ಮಿನಿ ಅಟಟಕ್ಕೆ ಬರುತ್ತೆ, ಏನ್ ಗುರಿದು 1,000 ಕೋಟಿ ಕೊಡ್ತಿದ್ದಾರೆ ಅಂತ. ರಾಜ 1 ಸೆಕೆಂಡ್ ಅಲ್ಲಿ ಆ ಡೀಲ್ ಅನ್ನು ಒಪ್ಕೋತಾನೆ. ಆಗ ಅಂಜುಲಿಕಾ ಬಂದು ಹೇಳ್ತಾಳೆ, ಅದ್ರ ಒಂದು ಕಂಡೀಷನ್ ಇದೆ ಅಂತ. ಅದೇನಂದ್ರೆ ಆ ಅರಮನೆಯನ್ನು ನಾನು 2 ದಿನ ಆದ್ಮೇಲೆ ಖರೀದಿ ಮಾಡ್ತೀನಿ. 2 ದಿನ ಆದ್ಮೇಲೆ ದುರ್ಗಾಷ್ಟಮಿ ಬೇರೆ ಇದೆ, ಸೊ ಆ ದಿನನೇ ನಾನು ಖರೀದಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಇವರಿಗೆ ಅರ್ಜೆಂಟ್ ಆಗಿ ಸೇಲ್ ಮಾಡ್ಬೇಕಿತ್ತು, ಯಾಕಂದ್ರೆ ಆ ದೆವ್ವದ ಕಾಟ ಯಾರು ತಡೀತಾರೆ. ಮತ್ತೆ ಅದೇ ಹೊತ್ತಿಗೆ ಒಬ್ರು ದೊಡ್ಡ ಕಂಪನಿಯಿಂದ ಬರ್ತಾರೆ. ಇವ್ರು ಹೇಳ್ತಾರೆ, ನಾವ್ ಈ ಅರಮನೆಯನ್ನ ಖರೀದಿ ಮಾಡೋಕೆ ಸಿದ್ಧ ಇದೀವಿ, ಈಗಲೇ ಡೀಲ್ ಒಪ್ಕೋತೀನಿ ಅಂತ. ಮತ್ತೆ ಅದೇ ನೈಟ್ ಅಂಜುಲಿಕಾ ಹಾಗೂ ಮಂಜುಲಿಕಾ ಇಬ್ರು ಕೂಡ ಸೇರಿ ಈ ಪ್ರಾಪರ್ಟಿ ಅವನದಾಗಬಾರ್ದು ಅಂತ ಹೇಳಿ ಕತ್ತಲ ಟೈಮಲ್ಲಿ ದೆವ್ವದ ರೂಪದಲ್ಲಿ ಬಂದು ಅವನು ಗಾಡಿಯಲ್ಲಿ ಹೋಗ್ತಿರುವಾಗ ಅವನನ್ನ ಕೊಂದೆ ಹಾಕ್ಬಿಡ್ತಾರೆ. ಮತ್ತೆ ಮರುದಿನ ಮೀರುನ ಎದುರು ಆ ಸ್ಥಾನದಲ್ಲಿ ಮಂಜುಲಿಕಾ ಕೂತಿರ್ತಾಳೆ. ಇವಳು ಬೇರೆ ದೆವ್ವದ ರೂಪದಲ್ಲಿ ಇರ್ತಾಳೆ. ಮತ್ತೆ ಮೀರು ವಾಪಸ್ ಅಲ್ಲಿಂದ ಓಡ್ತಾ ಹೋಗುವಾಗ ಮಂಜುಲಿಕಾ ಅಲ್ಲಿ ಕೂಡ ಇರ್ತಾಳೆ. ಮತ್ತೆ ಅವಳಿಗೆ ಶಾಕ್ ಆಗುತ್ತೆ, ಮತ್ತೆ ಅಲ್ಲಿದ್ದವ್ರು ಯಾರು ಅಂತ. ಅದೇ ಟೈಮ್ಗೆ ಮಂದಿರ ಅಂದ್ರೆ ಅಂಜುಲಿಕಾ ಬರ್ತಾಳೆ ಅಲ್ಲಿಗೆ. ಆ ಕಾಂಟ್ರಾಕ್ಟರ್ ಸತ್ತ ಅಂತ ಹೇಳಿ ಜೋರಾಗಿ ನಗೋಕೆ ಶುರು ಮಾಡ್ತಾಳೆ. ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ, ಏನ್ ಗುರಿ ಇದು, ಒಬ್ಬ ವ್ಯಕ್ತಿ ಸತ್ತಿದ್ದಕ್ಕೆ ಇಷ್ಟೆಲ್ಲ ನಗ್ತಾರ ಅಂತ. ಮತ್ತೆ ಸುತ್ತಮುತ್ತ ಇದ್ದ ಎಲ್ಲ ಜನರಿಗೆ ಕೂಡ ಈ ಮಲ್ಲಿಕಾ ಹಾಗೂ ಮಂದಿರನ ಮೇಲೆ ಡೌಟ್ ಬರುತ್ತೆ. ಅದೇ ರಾತ್ರಿ ರೂಮ್ ಮಲಗ್ತಾ ಇದ್ದಾಗ ಇನ್ನೊಮ್ಮೆ ಭೂತದ ಕಾಟ ಶುರು ಆಗುತ್ತೆ. ಇವನಂತ ಅಲ್ಲಿಂದ ಓಡ್ಕೊಂಡು ಹೋಗ್ತಾನೆ ಕೆಳಗಡೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ಈ 3 ಜನ ಕಾಮಿಡಿಯನ್ಸ್ ಗಳಿಗೆ ಆ ಕಾಂಟ್ರಾಕ್ಟರ್ ನ ಡೆಡ್ ಬಾಡಿ ಇವರ ಮನೆಯೊಳಗೆ ನುಗ್ಗಿರುತ್ತೆ. ಮತ್ತೆ ಆ ಕಾಂಟ್ರಾಕ್ಟರ್ ನ ಕೈ ತನ್ನಷ್ಟಕ್ಕೆ ಉದ್ದಾಗುತ್ತೆ. ಈ ಡೆಡ್ ಬಾಡಿ ಬೇರೆ ಇದೆ, ಅದ್ರ ಜೊತೆಯಲ್ಲಿ ಕೈಯೆಲ್ಲ ಉದ್ದಾಗ್ತಿದೆ, ಏನೇನೋ ವಿಚಿತ್ರ ಘಟನೆ ಎಲ್ಲ ಆಗ್ತಿದೆ. ಮತ್ತೆ ಅಲ್ಲಿಂದ ಹೇಗ್ಲೋ ಎಸ್ಕೇಪ್ ಆದಾಗ ಹೊರಗಡೆ ಅಂತೂ ಹೋಗೋಕ್ ಆಗೋದಿಲ್ಲ. ಅವ್ರು ಯಾವುದೇ ರೀತಿ ನಡೆಯೋಕ್ ಹೋದ್ರು ಕೂಡ ಮುಂದೆ ಹೋಗೋಕೆನೆ ಆಗೋದಿಲ್ಲ. ಇನ್ನೊಂದು ಕಡೆ ರೂನಿಗಂತೂ ಸಾಕಾಗೋಗಿದೆ ಗುರು, ದೆವ್ವದ ಕಾಟ ಬೇರೆ. ಅವನು ಈ ಮದುವೆ ಕೂಡ ಬೇಡ, ಏನು ಬೇಡ ಅಂತ ಹೇಳಿ ಸೀದಾ ಮನೆಯಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಹೇಳಿ ಹೋಗ್ತಾನೆ. ನೀರು ಇವನು ಹೋಗೋದನ್ನ ನೋಡ್ತಾಳೆ. ಮತ್ತೆ ಅಲ್ಲಿನ ರಾಜರ ಬಳಿ ಹೇಳ್ತಾಳೆ, ರೂ ಈ ಅರಮನೆಯನ್ನು ಬಿಟ್ಟು ಹೋದ ಅಂತ. ರಾಜ ಹೇಳ್ತಾನೆ, ಇವನಿದ್ರು ಒಂದೇ ಇಲ್ಲದಿದ್ರು ಒಂದೇ, ಏನು ವ್ಯತ್ಯಾಸನೇ ಇಲ್ಲ ಅಂತ. ಇನ್ನೇನು ರೂ ಬಂದು ಎಳ್ದು ಕಾರಲ್ಲಿ ಹತ್ಕೊಂಡು ಓಡೇ ಬಿಟ್ಟ. ಆದ್ರೆ ಕಾರ್ ಎಷ್ಟು ಸುತ್ತಿದ್ರು ಕೂಡ ವಾಪಸ್ ರಿಟರ್ನ್ ಅರಮನೆಗೆನೆ ಬರುತ್ತೆ. ಮತ್ತೆ ರೂ ಅಲ್ಲಿಂದ ವಾಪಸ್ ಅರಮನೆಗೆನೆ ಎಂಟ್ರಿ ಕೊಡ್ತಾನೆ. ಆಗ ನಮ್ಮ 3 ಜನ ಕಾಮಿಡಿಯನ್ಸ್ ಕೂಡ ಅಲ್ಲಿ ಇರ್ತಾರೆ ಹಾಗೂ ಅವರ ದಿಗ್ಬಂಧನ ಬೇರೆ ಹೋಗಿರುತ್ತೆ. ಅವರು ಕೂಡ ಅಲ್ಲಿ ಎಂಟ್ರಿ ಆಗ್ತಾರೆ. ರೂ ಹಾಗೂ ಟಿಲ್ಲುನ ಬಳಿ ಈ 3 ಕಾಮಿಡಿಯನ್ಸ್ ಹೇಳ್ತಾರೆ, ನಾವ್ ಈಗಲೇ ನಮ್ಮ ರೋಲ್ಸ್ ರಾಯ್ಸ್ ಅನ್ನ ತಗೊಂಡು ಮನೆಯಿಂದ ಹೋಗ್ತೀವಿ ಅಂತ. ರೂ ಹೇಳ್ತಾನೆ, ಆಲ್ ದ ಬೆಸ್ಟ್ ಅಂತ. ಯಾಕಂದ್ರೆ ಅವನಿಗೆ ಆಲ್ರೆಡಿ ಗೊತ್ತಿದೆ ವಾಪಸ್ ಇಲ್ಲಿಗೆ ರಿಟರ್ನ್ ಬರ್ತಾರೆ ಅಂತ. ಅಂಡ್ ಇನ್ನೇನು ಗುರು, ಇವರು ಕೂಡ ಹೋದ್ರು. ಮತ್ತೆ ಇವರು ಒಂದು 1000 ಸಲ ಸುತ್ತಿದ್ರು
ಇಬ್ರು ಕೂಡ ಅಲ್ಲೇ ವಾಪಸ್ ರಿಟರ್ನ್ ಬಂದ್ರು. ಕೊನೆಗೆ ಎತ್ತುಗಳೇ ಗಾಡಿಯಿಂದ ಬಿಚ್ಚೋಗ್ತವೆ ಮತ್ತೆ ಇವರು ಸೀದಾ ಜಾರ್ಕೊಂಡು ಕೆಳಗೆ ಹೋಗ್ತಾರೆ. ಅದರಲ್ಲೂ ಇವನಂತೂ ನೋಡ್ಬೋದು ನೀವು ಯಾವ ರೀತಿ ಕೆಳಗೆ ಬಿದ್ದಿದ್ದಾನೆ ಅಂತ, ಪಾತಾಳಕ್ಕೇನೆ ಬಿದ್ದ ಗುರು. ಈಗ ಸೀನ್ ಚೇಂಜ್ ಆಗುತ್ತೆ ಮತ್ತೆ ಮಂತ್ರವಾದಿ ರೂ ಹಾಗೂ ಕೆಲವರು ಇರ್ತಾರೆ. ಅಲ್ಲಿನ ರಾಜನಿಗೆ ಬೇರೆ ಗೊತ್ತಾಗಿರುತ್ತೆ ಈ ರೂ ಬಂದು ದೊಡ್ಡ ಮೋಸಗಾರ ಅಂತ. ಆಗ ಮಂತ್ರವಾದಿಗಳು ಹೇಳ್ತಾರೆ ಇವನು ದೊಡ್ಡ ಮೋಸಗಾರ ಅಂತ ನಂಗೂನು ಗೊತ್ತಿದೆ, ಯಾವ ತರ ಫ್ರಾಡ್ ಕೂಡ ಮಾಡ್ತಿದ್ದಾನೆ ಅಂತ ಕೂಡ ಗೊತ್ತಿದೆ, ಆದ್ರೂ ಕೂಡ ಇವನು ದೇಬೇಂದ್ರನಾಥನ ಪುನರ್ಜನ್ಮ ಆಗಿರೋದ್ರಿಂದ ನಾವು ಕಂಟಿನ್ಯೂ ಮಾಡ್ಲೇಬೇಕಾಗುತ್ತೆ ಅಂತ. ಆಗ ರೂ ಹೇಳ್ತಾನೆ ನಂಗೆ ಮೇನ್ ಆಗಿ ಡೌಟ್ ಬರ್ತಿರೋದೇ ಈ ಮಲ್ಲಿಕಾ ಹಾಗೂ ಮಂದಿರನ ಮೇಲೆ, ಯಾಕಂದ್ರೆ ಇವ್ರು ಬಂದ ಮೇಲೆನೆ ಇಷ್ಟೆಲ್ಲ ಆಗ್ತಿರೋದು ವಿಚಿತ್ರ ಘಟನೆಗಳೆಲ್ಲ. ಅಂಡ್ ನೆಕ್ಸ್ಟ್ ಡೇನೆ ದುರ್ಗಾಷ್ಟಮಿ. ಸೊ ಫೈನಲಿ ದುರ್ಗಾಷ್ಟಮಿ ಬಂದೇ ಬಿಡ್ತು. ರೂ ರೆಡಿ ಆಗ್ತಾನೆ ಬಂದಿಸೋಕೆ. ಆ ನೈಟ್ ಟೈಮ್ ನಲ್ಲಿ ಬೇರೆ ಈ ಮಂಜುಲಿಕಾ ಹಾಗೂ ಅಂಜುಲಿಕಾ ಇಬ್ರು ಕೂಡ ಬಂದಿರ್ತಾರೆ. ಮಂಜುಲಿಕಾ ಅಂತೂ ಅಂಜುಲಿಕಾ ನನ್ನ ಕುತ್ತಿಗೆ ಹಿಡಿದು ನೆಲಕ್ಕೆ ಹಾಕ್ಬಿಡ್ತಾಳೆ. ಆಗ ರೂ ಹೇಳ್ತಾನೆ ನಿನ್ನ ನಾಟಕ ಸಾಕು, ಇದೇ ನಿನ್ನ ಕೊನೆ ದಿನ ಅಂತ. ಆಗ ಮಂಜುಲಿಕಾ ಬೇರೆ ಇವನ ಕುತ್ತಿಗೆಯನ್ನು ಹಿಡಿತಾಳೆ. ಮತ್ತೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಅದೇ ಟೈಮ್ ನಲ್ಲಿ ಅವನ ಹತ್ರ ಸಿಗರ್ ಲೈಟ್ ಇರುತ್ತೆ. ಅವನದು ಸರ್ಕಲ್ ನ ರೀತಿಯಲ್ಲಿ ಸೀಮೆ ಎಣ್ಣೆಯನ್ನು ಹಾಕಿ ಆಲ್ರೆಡಿ ರೆಡಿ ಆಗಿರ್ತಾನೆ. ಮತ್ತೆ ಸಿಗರ್ ಲೈಟ್ ನಿಂದ ಅದನ್ನ ಬೆಂಕಿ ಹೊತ್ತಿಸಿದ್ರಿಂದ ಸರ್ಕಲ್ ಶೇಪ್ ನ ಅಗ್ನಿಮಂಡಲ ರೆಡಿ ಆಗುತ್ತೆ. ಮತ್ತೆ ಅಲ್ಲೇ ಬಂಧನಾಗಿ ಬಿಡ್ತಾಳೆ. ಅವಳು ಬಂಧನ ಆದ್ಮೇಲೆ ಅಲ್ಲಿಗೆ ಅಂಜುಲಿಕಾ ಬಂದು ಹೇಳ್ತಾಳೆ ಇವಳು ನಿಜವಾದ ಮಂಜುಲಿಕಾ ಅಲ್ಲ, ಬದಲಾಗಿ ನಾನು ಅಂತ. ಏನ್ ಗುರಿದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ರು. ಅಂಡ್ ಅದೇ ಹೊತ್ತಿಗೆ ಒಂದು ಎಂಟ್ರಿ ಬರುತ್ತೆ. ಮತ್ತೆ ನೋಡಿದಾಗ ಇವನು ಆ ಕಾಮಿಡಿಯನ್ ಆಗಿದ್ದಾನೆ. ಮತ್ತೆ ಇವನು ಆಲ್ರೆಡಿ ರಾಂಗ್ ಟೈಮ್ಗೆ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಸೊ ಇವನು ಪೂರಿ ಬಾಜಿಯಾಗಿ ಹೋಗ್ಬಿಟ್ಟ. ಸೊ ಈಗ ರೂ ರೆಡಿ ಆದ ಇನ್ನೊಂದು ಅಗ್ನಿಕುಂಡಲ ಮಾಡೋಕೆ. ಆಗ ಮಲ್ಲಿಕಾ ಬಂದ್ ಹೇಳ್ತಾಳೆ ನಿಲ್ಸು ಅಂತ. ಮತ್ತೆ ಆ ಮಂಜುಲಿಕನ ಬಳಿ ಬರ್ತಾಳೆ. ಇದರಲ್ಲಿ ದೆವ್ವ ನಿಜವಾಗಿ ನಾನು ಕೂಡ ಅಲ್ಲ, ನೀನು ಕೂಡ ಅಲ್ಲ, ಹಾಗಾಗಿ ನಿನ್ನ ನಿಜ ರೂಪವನ್ನ ಇಡೀ ಜನಕ್ಕೆ ಬಿಚ್ಚಿಡು ಅಂತ ಹೇಳ್ತಾಳೆ. ಮತ್ತೆ ಜೋರಾಗಿ ಸಿಡಿಲು ಗುಡುಗುಗಳೆಲ್ಲ ಶುರುವಾಗುತ್ತವೆ. ಮತ್ತೆ ಆ ದೆವ್ವ ತನ್ನ ನಿಜ ರೂಪವನ್ನ ತೋರಿಸುತ್ತೆ. ಮತ್ತೆ ಇದರ ಮೇನ್ ಆಗಿ ಇದರ ಮುಖದಲ್ಲಿ ಒಂದು ಮುಖವಾಡ ಕೂಡ ಇರುತ್ತೆ. ಅಂಡ್ ಫೈನಲಿ ಇದರ ಫೇಸ್ ರಿವೀಲ್ ಅಂತಾನೆ ಹೇಳ್ಬೋದು. ನೋಡಿದಾಗ ಇದು ಯಾವುದೇ ಮಂಜುಲಿಕಾ ಅಲ್ಲ, ಬದಲಾಗಿ ದೇಬೇಂದ್ರನಾಥ್. ಎಸ್, ಇದು ರಾಜ್ಕುಮಾರ ದೇಬೇಂದ್ರನಾಥ್. ಸೊ ಈಗ ಗೊತ್ತಾಗುತ್ತೆ ನಿಜವಾದ ಸ್ಟೋರಿ ಏನು ಅಂತ. ಸೊ ಈಗ ಸ್ಟೋರಿ ಕಂಟಿನ್ಯೂ ಆಗುತ್ತೆ ವಾಪಸ್ ಎಲ್ಲಿ ಎಂಡ್ ಆಗಿತ್ತು ಅಲ್ಲಿಂದ. ಅಂದ್ರೆ ಆ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ದೇಬೇಂದ್ರನಾಥನನ್ನು ಹೇಗೋ ರಾಜ್ಕುಮಾರನಾಗಿ ಮಾಡಿದ್ದಾರೆ. ಅದೇ ದಿನ ಈ ಸಹೋದರಿಯರು ಅಂದ್ರೆ ಅಂಜುಲಿಕಾ ಹಾಗೂ ಮಂಜುಲಿಕಾ ಇವನ ಕೋಣೆಗೆ ಎಂಟ್ರಿ ಆಗ್ತಾರೆ ಚೂರಿಯನ್ನು ತಗೊಂಡು. ಆದ್ರೆ ಕೋಣೆಯಲ್ಲಿ ಒಂದು ದೊಡ್ಡ ವಿಚಿತ್ರನೇ ನಡೆದಿರುತ್ತೆ. ರಾಜ್ಕುಮಾರ ದೇಬೇಂದ್ರನಾಥ್ ಬಂದು ಅವನ ಬಾಡಿ ಗಂಡಸಿನದ್ದು ಆದ್ರೂ ಕೂಡ ಅವನ ಮನಸ್ಸು ಹೆಂಗಸನದ್ದು. ಅಂದ್ರೆ ನೀವು ಟ್ರಾನ್ಸ್ಜೆಂಡರ್ ಅಂತಾನೆ ಹೇಳ್ಬೋದು. ಅವನಲ್ಲಿ ಹೆಂಗಸರ ರೀತಿ ಸರನ ಉಡ್ತಿರ್ತಾನೆ, ಜೊತೆಗೆ ಕೂದಲನ್ನೆಲ್ಲ ಹೆಂಗಸರ ರೀತಿನೇ ಬಾಚಿರ್ತಾನೆ. ಇದನ್ನ ಅಂಜುಲಿಕಾ ಹಾಗೂ ಮಂಜುಲಿಕಾ ಇಬ್ರು ಕೂಡ ನೋಡಿದ ಕಾರಣ ಒಳಗೆ ಎಂಟರ್ ಆಗಿ ಬಿಡ್ತಾರೆ. ಮತ್ತೆ ಇವರಿಬ್ರು ಹೇಳ್ತಾರೆ ನಾವಿಬ್ರು ನೀನು ಏನ್ ಮಾಡ್ತಿದ್ಯಾ ಅಂತ ನೋಡಿದ್ವಿ, ನೀನೇನು ಭಯ ಪಡಬೇಡ, ನಿನ್ನ ಬಗ್ಗೆ ಹೇಳು, ಎಷ್ಟಾದ್ರೂ ನಾವು ನಿನ್ನ ಸಹೋದರಿ ಅಲ್ವಾ ಅಂತ. ಮತ್ತೆ ಫೈನಲ್ ಆಗಿ ದೇಬೇಂದ್ರನಾಥ್ ಹೇಳೇ ಬಿಡ್ತಾನೆ ಅವನಿಗೆ ನೃತ್ಯ ಮಾಡೋದ್ರಲ್ಲೇ ನಿಜವಾಗಿ ಮನಸ್ಸಿರುತ್ತೆ ಹಾಗೂ ಅವನ ಮನಸ್ಸು ಕೂಡ ಹೆಣ್ಣಿನ ಮನಸ್ಸಾಗಿದೆ. ಅವನಿಗೆ ಯಾವುದೇ ರಾಜರ ಪಟ್ಟದ ಮೇಲೆ ಆಕರ್ಷಣೆ ಇರ್ಲಿಲ್ಲ, ಬದಲಾಗಿ ಅವನಿಗೆ ನೃತ್ಯ ಮಾಡುವುದೇ ಮೇನ್ ಗೋಲ್ ಆಗಿತ್ತು. ಮತ್ತೆ ಅದೇ ಟೈಮ್ಗೆ ಇವರಿಬ್ರು ಫಿಟ್ಟಿಂಗ್ ಇಡ್ತಾರೆ. ನೀನು ಅಲ್ಲಿ ಸೀರೆ ನೋಡ್ಕೊಂಡು ಡ್ಯಾನ್ಸ್ ಮಾಡು, ನಾವಿಬ್ರು ಅದಕ್ಕೆ ಹಾಡ್ತೀವಿ ಅಂತ. ಮತ್ತೆ ಅವನು ಸೀರೆ ನೋಡ್ಕೊಂಡು ಬಂದು ರೆಡಿ ಆಗ್ತಾನೆ ನೃತ್ಯನ ಮಾಡೋಕೆ. ನೃತ್ಯ ಶುರು ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಮಂಜುಲಿಕಾ ಬಂದು ಅಲ್ಲಿನ ರಾಜರಿಗೆ ಬಂದು ದೂರ ಹೇಳ್ತಾಳೆ, ನೀವು ಹೋಗಿ ಹೋಗಿ ಅವನನ್ನ ಗಂಡಸು ಅಂತ ಹೇಳಿ ರಾಜ ಮಾಡಿದ್ರಲ್ಲ, ಅಲ್ಲಿ ಒಮ್ಮೆ ಕೋಣೆಗೆ ಹೋಗಿ ನೋಡಿ ಹೇಗೆ ಇದ್ದಾನೆ ಅಂತ. ಮತ್ತೆ ಇಡೀ ಸಭೆಯ ಎದುರಲ್ಲಿ ಅವನ ಮರ್ಯಾದೆ ಹೋಗುತ್ತೆ. ರಾಜ ಬಂದು ಒಂದು ಕೆಪ್ಪಿಗೆ ಹೊಡಿತಾನೆ. ಆಸ್ಥಾನದಲ್ಲೇ ಇದ್ದೊಬ್ಬ ಮಂತ್ರವಾದಿ ಕೇಳ್ತಾನೆ ಇವನಿಗೆ ಯಾವ ಶಿಕ್ಷೆ ನೀಡೋದು ಅಂತ. ಆಗ ಅಲ್ಲಿನ ರಾಜ ಬಂದು ಇವನಿಗೆ ಮರಣ ದಂಡನೆ ಮಾಡಬೇಕು ಅಂತ ಹೇಳ್ತಾನೆ, ಅದು ಕೂಡ ಅಗ್ನಿಗೆ ಆಹುತಿಯನ್ನ ಮಾಡಿ. ಸೊ ಹೀಗೆ ಸ್ಟೋರಿ ಮುಂದುವರಿತು. ಆದ್ರೆ ಇನ್ನೊಂದು ಕಡೆಯಲ್ಲಿ ಉತ್ತರಾಧಿಕಾರಿ ಹಾಗೂ ಕನಸಿನಲ್ಲಿದ್ದ ಅಂಜುಲಿಕಾ ಹಾಗೂ ಮಂಜುಲಿಕಾ ನನ್ನ ರಾಜ ಹೇಳ್ತಾನೆ ನೀವಿಬ್ರು ಕೂಡ ಈ ಅಧಿಕಾರದ ಪಟ್ಟಕ್ಕೆ ಯೋಗ್ಯತೆನೇ ಇಲ್ಲದವರು. ಆ ತುಂಬಿದ ಸಭೆಯಲ್ಲಿ ಇವನನ್ನ ಕರ್ಕೊಂಡು ಬಂದು ಅವನ ನಿಜವನ್ನು ಯಾಕೆ ಹೇಳಿದ್ರಿ, ಅದರ ಬದಲಾಗಿ ನನ್ನ ಬಳಿ ಹೇಳ್ಬೋದಿತ್ತಲ್ಲ, ಇದರಿಂದ ತನ್ನ ಮರ್ಯಾದೆ ಕೂಡ ಹೋಗುತ್ತೆ. ಸೊ ಹೀಗೆ ಹೇಳಿ ನಿಜವಾಗಿ ಇವನ ಸಾವಿಗೆ ಮಂಜುಲಿಕಾ ಕಾರಣ ಅಂತ ಡಂಗೂರ ಹೊರಿಸ್ಲಿಕ್ಕೆ ಹೇಳ್ತಾನೆ. ಜೊತೆಗೆ ಅಂಜುಲಿಕಾ ಒಬ್ಳು ಕೆಟ್ಟ ವ್ಯಕ್ತಿ ಅಂತ ಹೇಳಿ ಇತಿಹಾಸದಲ್ಲಿ ಕೂಡ ಬರ್ದಿರ್ಬೇಕು ಅಂತ ಹೇಳ್ತಾನೆ. ಮತ್ತೆ ಕೊನೆಗೆ ಅಗ್ನಿಯಲ್ಲಿ ಆಹುತಿ ಮಾಡಿದ ಮೇಲೆ ದೇಬೇಂದ್ರನಾಥ್ ದೆವ್ವ ಆಗಿ ಫುಲ್ ರಿವೆಂಜ್ ತಗೊಳ್ತಾನೆ. ಸೊ ಇಲ್ಲಿಗೆ ಸ್ಟೋರಿ ಮುಗಿಯುತ್ತೆ. ಸೊ ಈ ದೇಬೇಂದ್ರನಾಥನ ದೆವ್ವ ಹೇಳುತ್ತೆ ನಿಮ್ಮಿಬ್ಬರ ಮೇಲೆ ಬೇರೆಯವರಿಗೆ ಅವಮಾನ ಬರ್ಲಿ ಅಂತ ಹೇಳಿಯೇ ತನ್ನ ಶಕ್ತಿಯ ಪ್ರಯೋಗ ಮಾಡ್ತಿದ್ದೆ, ನಾನು ನಿಮ್ಮನ್ನ ಕಟ್ಟಿ ಹಾಕ್ತಿದ್ದೆ, ಆದ್ರೆ ಫೈನಲ್ ಆಗಿ ನನ್ನ ಬಿಡುಗಡೆ ಕೂಡ ಆಗಿದೆ. ಸೊ ನೀವು ಸಾಯೋಕೆ ರೆಡಿ ಆಗಿ ಅಂತ. ಆಗ ರೂ ಹೇಳ್ತಾನೆ ಮೊದಲು ನೀನ್ ನಿಂತಿರೋ ಜಾಗ ನೋಡು, ಅದು ಗಂಗಾ ಜಲದಾಗಿದೆ ಅಂತ. ಸೊ ಸಕ್ಸಸ್ಫುಲ್ ಆಗಿ ಇವರು ಭೂತನ ಹಿಡಿದಿದ್ದಾರೆ. ಆಗ ಮಂತ್ರವಾದಿ ಕೂಡ ಹೇಳ್ತಾನೆ ಪುನರ್ಜನ್ಮ ಆಗಿದ್ದು ದೇಬೇಂದ್ರನಾಥನದಲ್ಲ, ಬದಲಾಗಿ ಮಂಜುಲಿಕಾ ಹಾಗೂ ಅಂಜುಲಿಕಾನದ್ದು. ಆ ದೆವ್ವನ ಪರ್ಮನೆಂಟ್ ಆಗಿ ಬಂಧಿಸೋಕೆ ಚಾನ್ಸ್ ಇರುತ್ತೆ, ಆದ್ರೆ ಇವರು ಕೊಲ್ಲೋದಿಲ್ಲ, ಇವರಿಗೆ ಅವರ ಪೂರ್ವ ಜನ್ಮದ ಪಶ್ಚಾತ್ತಾಪ ಆಗುತ್ತೆ. ಮತ್ತೆ ಹೇಳ್ತಾರೆ ನಮ್ಮಿಂದ ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸು, ಆದ್ರೆ ದಯವಿಟ್ಟು ಇವರನ್ನ ಏನು ಮಾಡಬೇಡ ಅಂತ. ಮತ್ತೆ ಆದ್ರೂ ನಿಂಗೆ ಕೊಲ್ಬೇಕು ಅಂತ ಇದ್ರೆ ನಮ್ಮ ಇಬ್ಬರನ್ನ ಕೊಲ್ಲು ಅಂತ ಹೇಳ್ತಾರೆ. ಆಗ ದೇಬೇಂದ್ರನಾಥನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹಾಗೂ ಅವನಿಗೆ ಮೋಕ್ಷ ಕೂಡ ಸಿಗುತ್ತೆ. ಮತ್ತೆ ಆ ದಿನದ ಘಟನೆ ಯಾರಿಗೆ ಕೂಡ ನೆನಪಿರೋದಿಲ್ಲ. ಸೊ ಇಲ್ಲಿಗೆ ಸ್ಟೋರಿ ಎಂಡ್ ಆಗುತ್ತೆ. ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಕೂಡ ಮಾಡಿ. ಜೊತೆಗೆ ಲೈಕ್ ಮಾಡೋದನ್ನೊಂದು ಮರಿಲೇಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಮೂವಿನ ಎಕ್ಸ್ಪ್ಲನೇಷನ್ ಜೊತೆ.